ನಮಸ್ಕಾರ, ನೀವು ನೋಡ್ತಿದ್ದೀರಾ NKR TV ಕನ್ನಡ. ನಾನು ರವಿ ಖಡೂರು. ನೋಡೋಣ ಕ್ಷಣದ ಟಾಪ್ ಸ್ಟೋರೀಸ್. ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಭಾರಿ ಅವಘಡ. ಕ್ಷಣದಲ್ಲೇ ನೆರಗುಳಿದ ಬೃಹತ್ ಗಾತ್ರದ ಮರ. ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಸ್ಥಳೀಯರ ಆಕ್ರೋಶ. ಶಿರಾಡಿಘಾಟ್ನಲ್ಲಿ ಗುಡ್ಡ ಕುಸಿತ ಹಿನ್ನೆಲೆ ಶಿರಾಡಿಘಾಟ್ಗೆ ಹಾಸನ ಡಿಸಿ ಭೇಟಿ. ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡುತ್ತಿರುವಂತಹ ಅಧಿಕಾರಿಗಳು. ಶಿರೂರು ಗುಡ್ಡ ಕುಸಿತ ಪ್ರಕರಣ. ಮಳೆಯ ನಡುವೆ ಹೆದ್ದಾರಿ ಸಂಚಾರಕ್ಕೆ ಅಸ್ತು. ಸತತ ಮಳೆಯಿಂದ ಮತ್ತೆ ಗುಡ್ಡ ಕುಸಿಯುವ ಭೀತಿ. ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಭಾರಿ ಅವಘಡ ಸಂಭವಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್. ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಅವಘಡ ಸಂಭವಿಸಿದೆ. ಸ್ವಲ್ಪದರಲ್ಲೇ ಉಳಿತು ಪೌರ ಕಾರ್ಮಿಕರ ಪ್ರಾಣ. ಕ್ಷಣದಲ್ಲೇ ಧರೆಗುರುಳಿದ ಬೃಹತ್ ಗಾತ್ರದ ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಕಟ್ಟಾಗಿದೆ. ಮನೆ ಮೇಲೆ ಮರ ಬಿದ್ದು ಕಟ್ಟಡ, ಮನೆ ಮುಂದೆ ನಿಂತಿದ್ದಂತಹ ಕಾರಿಗೂ ಕೂಡ ಹಾನಿಯಾಗಿರುವಂಥದ್ದು ನೋಡ್ತಾ ಇದ್ದೀರಾ. ಕಸ ಸಂಗ್ರಹ ಮಾಡ್ತಿದ್ದಂತಹ ಪೌರ ಕಾರ್ಮಿಕೆ ಕೂದಲೆಳೆ ಅಂತರದಲ್ಲಿ ಬಚಾವಾಗಿರುವಂಥದ್ದು ನೋಡ್ತಾ ಇದ್ದೀವಿ. ಗೋವಿಂದರಾಜನಗರ ವ್ಯಾಪ್ತಿಯ ಸರಸ್ವತಿ ನಗರದಲ್ಲಿ ಘಟನೆ ಸಂಭವಿಸಿರುವಂಥದ್ದು. ನಿನ್ನೆ ರಾತ್ರಿ ಸುರಿತಲ್ಲ ಭಾರೀ ಮಳೆಗೆ ಮರ ಕೂಡ ನೆಂದಿತ್ತು. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಏಕಾಏಕಿ ಧರೆಗುರುಳಿದೆ ಮರ ಬೀಳುತ್ತೆ ಅಂತ ಈ ಹಿಂದೆಯೇ ಬಿಬಿಎಂಪಿಗೆ ದೂರನ್ನ ಕೂಡ ಕೊಟ್ಟಿದ್ರು. ದೂರು ನೀಡಿದ್ರು ಕೂಡ ಮರವನ್ನು ತೆರವು ಮಾಡದೆ ಪಾಲಿಕೆ ಮೀನಾವೇಶವನ್ನು ಎಣಿಸ್ತಾ ಇತ್ತು. ಈಗ ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂತ ನೋಡ್ತಾ ಇದ್ದೀವಿ. ಇನ್ನು ಶಿರಾಡಿಘಾಟ್ನಲ್ಲಿ ಗುಡ್ಡ ಕುಸಿತ ಹಿನ್ನೆಲೆ ಶಿರಾಡಿಘಾಟ್ಗೆ ಹಾಸನ ಡಿಸಿ ಭೇಟಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್. ಶಿರಾಡಿಘಾಟ್ನಲ್ಲಿ ಗುಡ್ಡ ಕುಸಿತ ಹಿನ್ನೆಲೆ ಶಿರಾಡಿಘಾಟ್ಗೆ ಹಾಸನ ಡಿಸಿ ಭೇಟಿಯನ್ನ ಕೊಟ್ಟಿರುವಂತದ್ದು. ಸ್ಥಳ ಪರಿಶೀಲನೆ ಮಾಡ್ತಾ ಇರುವಂತಹ ಜಿಲ್ಲಾಧಿಕಾರಿ ಸತ್ಯಭಾಮ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗೆ ಮಾಹಿತಿಯನ್ನ ನೀಡುತ್ತಿರುವಂತಹ ಅಧಿಕಾರಿಗಳು ಶೀಘ್ರವಾಗಿ ಮಣ್ಣು ತೆರವು ಕಾರ್ಯಾಚರಣೆ ನಡೆಸುವಂತೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಡಿಸಿ.
ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತಹ ಹಾಸನ ಡಿಸಿ ಸತ್ಯಭಾಮ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳ ಜೊತೆ ದೂರವಾಣಿ ಮೂಲಕ ಚರ್ಚೆನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುವಂತೆ ಮನವಿಯನ್ನ ಮಾಡಿರುವಂಥದ್ದು ಜಿಲ್ಲಾಧಿಕಾರಿಗಳು. ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್. ಶಿರೂರು ಗುಡ್ಡ ಕುಸಿತ ಪ್ರಕರಣ, ಮಳೆಯ ನಡುವೆ ಹೆದ್ದಾರಿ ಸಂಚಾರಕ್ಕೆ ಅಸ್ತು, ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಜಿಲ್ಲಾಡಳಿತ. ಕಳೆದ 16 ದಿನದಿಂದ ಬಂದ್ ಆಗಿದ್ದಂತಹ ಹೆದ್ದಾರಿ ಸಂಚಾರ. ಮಂಗಳೂರಿನಿಂದ ಗೋವಾಕ್ಕೆ ಸಾಗುವ ಹೆದ್ದಾರಿ ಇದು. ಜುಲೈ 16ರಂದು ಏನ್ ಘಟನೆ ನಡೀತಲ್ಲ, ಗುಡ್ಡ ಕುಸಿತದಲ್ಲಿ 11 ಜನ ಮೃತಪಟ್ಟಿದ್ರು. ಇನ್ನೂ ಕೂಡ 3 ದೇಹಗಳು ಸಿಕ್ಕಿಲ್ಲ. ಸತತ ಮಳೆಯಿಂದ ಮತ್ತೆ ಗುಡ್ಡ ಕುಸಿಯುವ ಭೀತಿ ಕೂಡ ಎದುರಾಗಿರುವಂತ ನೋಡ್ತಾ ಇದ್ದೀವಿ. ಈ ಭೀತಿಯ ನಡುವೆಯೇ ಹೆದ್ದಾರಿ ಸಂಚಾರಕ್ಕೆ ಅನುವನ್ನ ಮಾಡಿಕೊಡಲಾಗಿದೆ ಜಿಲ್ಲಾಡಳಿತ. ಹಿಮಾಚಲ ಪ್ರದೇಶದಲ್ಲಿ ಮೇಘಾ ಸ್ಫೋಟ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್. ಹಿಮಾಚಲ ಪ್ರದೇಶದಲ್ಲಿ ಮೇಘಾ ಸ್ಫೋಟ ಸಂಭವಿಸಿದೆ. ಹಿಮಾಚಲದ ಕುಲನ ನಗರದಲ್ಲಿ ಬಳಿ ಸ್ಫೋಟ ಸಂಭವಿಸಿರುವಂಥದ್ದು. ಕುಲುವಿನ ನಿರ್ಮಲ್ನಲ್ಲಿ 19 ಜನರು ಕೊಚ್ಚಿ ಹೋಗಿರೋ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗ್ತಾ ಇರುವಂಥದ್ದು. ಮಂಡಿ ಜಿಲ್ಲೆಯಲ್ಲಿ ಹಲವು ಮನೆ ಮತ್ತು ಜನರು ಕೊಚ್ಚಿಕೊಂಡು ಹೋಗಿರೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮೇಘಾ ಸ್ಫೋಟಕ್ಕೆ ಒಟ್ಟು 35 ಜನ ಕಣ್ಮರೆಯಾಗಿದ್ದಾರೆ. ಮೇಘಾ ಸ್ಫೋಟಕ್ಕೆ ನದಿಯಲ್ಲಿ ಪ್ರವಾಹವೇ ಈಗ ಸೃಷ್ಟಿಯಾಗಿರುವಂತ ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನು ಪ್ಯಾರಿಸ್ ಒಲಿಂಪಿಕ್ 2024ರ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ಗುಂಪು ಹಂತದ ಪಂದ್ಯದಲ್ಲಿ ಭಾರತದ ಸ್ಟಾರ್ ಶಟ್ಲರ್ HS ಪ್ರಣಯ್ 16-21, 21-11, 21-12 ಸೆಟ್ಗಳ ಅಂತರದಿಂದ ಈಗಾಗಲೇ ಗೆಲುವನ್ನ ಸಾಧಿಸಿದ್ದಾರೆ. ಈ ಗೆಲುವಿನೊಂದಿಗೆ ವಿಜೇತರಾಗಿ HS ಪ್ರಣಯ್ ಪ್ರೀ ಕ್ವಾರ್ಟರ್ ಫೈನಲ್ ಅನ್ನ ಪ್ರವೇಶ ಮಾಡಿದ್ದಾರೆ. ಈಗ 16ರ ಸುತ್ತಿನಲ್ಲಿ ತಮ್ಮದೇ ದೇಶದಂತಹ ಲಕ್ಷ್ಯ ಸೇನ್ ಅವರನ್ನ ಎದುರಿಸಲಿದ್ದಾರೆ. ಈ ಪಂದ್ಯ ಇಂದು ಸಂಜೆ 5:40ಕ್ಕೆ ನಡೆಯಲಿದೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೋಡ್ತಾ ಇರಿ NKR TV ಕನ್ನಡ.